ಸಹಜ ಸಂದರ್ಶನಗಳಿಗಾಗಿ ಇರುವಂತಹ ವಿಶೇಷ ವಾಹಿನಿ. ವೀಕ್ಷಕರೇ ನಮಸ್ಕಾರ. ಕ್ಷಿತಿಜ ದಿನಪತ್ರಿಕೆ ಸಂಪಾದಕ ಹಾಗೂ ಸಹಜ ಸಂದರ್ಶನ ಯೂಟ್ಯೂಬ್ ವಾಹಿನಿಯ ಪ್ರವರ್ತಕ ಕೃಷ್ಣ ಬನಾರಿ ಮಾತಾಡ್ತಾ ಇದ್ದೀನಿ. ಈಗಾಗಲೇ ನಾವು ಹಲವಾರು ವ್ಯಕ್ತಿಗಳ ಸಂದರ್ಶನವನ್ನು ಮಾಡಿದ್ದೀವಿ. ಹಲವಾರು ವ್ಯಕ್ತಿಗಳ ಪರಿಚಯ ಮತ್ತು ಅವರ ಮಾತುಗಳನ್ನು ನಾವು ಕೇಳಿದ್ದೀವಿ. ಸುಮಾರು 4,000ಕ್ಕೂ ಹೆಚ್ಚು ಜನ ವೀಕ್ಷಕರು ನಮ್ಮ ಚಾನೆಲನ್ನು ವೀಕ್ಷಣೆ ಮಾಡಿದ್ದೀರಿ. ಅವರೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇವತ್ತು ನಾವು ಆಯುರ್ವೇದ ವಿಭಾಗದಲ್ಲಿ BAMS ಹಾಗೂ MS ಪದವಿಯನ್ನು ಪಡೆದಿರುವಂತಹ ಡಾಕ್ಟರ್ ಪಲ್ಲವಿ KS ಇವರ ಮನೆಯಲ್ಲಿದ್ದೀವಿ, ಅವರ ಕ್ಲಿನಿಕ್ನಲ್ಲಿದ್ದೀವಿ. ಅವರ ಜೊತೆ ಇವತ್ತು ಒಂದಿಷ್ಟು ಮಾತುಕತೆಯನ್ನ ಮಾಡಲಿಕ್ಕೆ ನಾವಿಲ್ಲಿ ಬಂದಿದ್ದೀವಿ. ವಿಶೇಷವಾಗಿ ಆರೋಗ್ಯವಂತ ದೇಹ ಮತ್ತು ಮನಸ್ಸು ಇದೆರಡಕ್ಕೂ ಸೇರಿದಂತೆ ನಾವು ತೆಗೆದುಕೊಳ್ಳುವ ಆಹಾರ ಬಹಳ ಪರಿಣಾಮಕಾರಿಯಾಗಿರ್ತವೆ ಅನ್ನೋದನ್ನು ನಾವೆಲ್ಲ ಕೇಳಿದ್ದೀವಿ. ಅದು ಹೇಗೆ ಪರಿಣಾಮಕಾರಿ ಮತ್ತು ಆ ಪರಿಣಾಮಕಾರಿ ಆಗ್ಬೇಕಂದ್ರೆ ಏನೆಲ್ಲ ಆಹಾರವನ್ನು ನಾವು ಉಪಯೋಗ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಅವರು ನಮ್ಮ ಜೊತೆ ಇವತ್ತು ಮಾತಾಡ್ಲಿಕ್ಕಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್, ಈಗ ಮನುಷ್ಯನಿಗೆ ತಾನು ಆರೋಗ್ಯವಂತ ಇರಬೇಕು ಅನ್ನೋದು ಮುಖ್ಯ. ಸಂಪತ್ತು, ಇತರ ಸಂಪತ್ತು, ಆಮೇಲೆ ವಿದ್ಯೆ ಇರ್ಬೋದು, ಹಣ ಇರ್ಬೋದು, ಯಾವುದೇ ಇದ್ರೂ ಕೂಡ ಆರೋಗ್ಯ ಬಹಳ ಪರಿಣಾಮಕಾರಿಯಾಗಿ ಇರಬೇಕಾಗತ್ತೆ. ಬಹಳ ಚೆನ್ನಾಗಿರುತ್ತೆ, ಮಾತ್ರ ಅದನ್ನೆಲ್ಲ ಸಂಪಾದನೆ ಮಾಡಕ್ಕೆ ಸಾಧ್ಯ ಆಗುತ್ತೆ. ಈ ಹಿನ್ನೆಲೆ ಒಳ್ಳೆಯ ಆರೋಗ್ಯ ಬೇಕು ಅಂದ್ರೆ ಒಳ್ಳೆಯ ಆಹಾರದ ಸೇವನೆ ಮುಖ್ಯ. ಒಳ್ಳೆಯ ಆಹಾರ ಅಂದ್ರೆ ಯಾವುದು? ಇವತ್ತಿನ ಕಾಲದಲ್ಲಿ ಒಳ್ಳೆಯ ಆಹಾರವನ್ನು ಹುಡುಕೋದೇ ಒಂದು ರೀತಿಯಲ್ಲಿ ಕಷ್ಟ ಅನ್ನೋ ಪರಿಸ್ಥಿತಿಯಲ್ಲಿ ಇದೆ. ಅಂದ್ರೆ ಮನೆಯಲ್ಲೇ ಸಿದ್ಧಪಡಿಸೋದಾಗ್ಲಿ ಅಥವಾ ನಮ್ಮ ಕೈ ತೋಟದಲ್ಲಿ ಬೆಳೆದಂತ ವಸ್ತುಗಳನ್ನ, ತರಕಾರಿಗಳನ್ನ, ಹಣ್ಣುಗಳನ್ನ ಉಪಯೋಗ ಮಾಡೋದಾಗ್ಲಿ ಇವತ್ತಿನ ಕಾಲದಲ್ಲಿ ಬಹಳ ಕಷ್ಟ, ಎಲ್ಲರಿಗೂ ಸಾಧ್ಯ ಇಲ್ಲದಿರುವಂತ ಪರಿಸ್ಥಿತಿ. ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಆರೋಗ್ಯವನ್ನ ಸ್ವಸ್ಥವಾಗಿಡುವ ಉದ್ದೇಶದಿಂದ ಯಾವ ರೀತಿಯ ಆಹಾರ ಮತ್ತು ದಿನಚರಿ ಮತ್ತು ಅದನ್ನು ಯಾವಾಗ ತಗೋಬೇಕು ಅನ್ನೋದು, ಯಾವ್ದು ಆಹಾರವನ್ನು ಯಾವಾಗ ತೆಗೆದುಕೊಂಡ್ರು ಕೂಡ ಅದು ಉಪಯೋಗ ಆಗೋದಿಲ್ಲ ಅನ್ನೋದಿದೆ. ಹಾಗಾಗಿ ಯಾವ ರೀತಿ ಆಹಾರವನ್ನು ನಾವು ಸೇವನೆ ಮಾಡಬೇಕು ಮತ್ತು ಯಾವಾಗ ಅದನ್ನು ಸೇವನೆ ಮಾಡಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡಬೇಕು ಅನ್ನೋದು ರೀತಿಯಲ್ಲಿ ನಿಮ್ಮಿಂದ ಒಂದಿಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ಬೇಕಾಗಿದೆ. ಆ ರೀತಿಯಾಗಿ ಹೇಗೆ ಇದನ್ನ ಮಾಡ್ಕೋಬಹುದು ಅನ್ನೋದನ್ನು ತಾವು ದಯವಿಟ್ಟು ಮಾಹಿತಿಯನ್ನು ಕೊಡಬೇಕು ಅಂತ ಖಂಡಿತ. ನಮಸ್ತೆ, ನಾನು ವೈದ್ಯ ಪಲ್ಲವಿ KS, ಅದ್ವೈತ ಆಯುರ್ವೇದ ಚಿಕಿತ್ಸಾಲಯ, ಶಿವಮೊಗ್ಗದಲ್ಲಿ ನನ್ನ ಕ್ಲಿನಿಕ್ ಇರುವಂತದ್ದು. ಇವತ್ತು ಇವ್ರು ಹೇಳಿದ ಹಾಗೆ ನಮ್ಮ ಆಯುರ್ವೇದದಲ್ಲಿ ಮೊದಲನೆಯಾದ ಚಾಪ್ಟರ್ ಅಲ್ಲೇ ಒಂದು ಶ್ಲೋಕವನ್ನ ಹೇಳಿರ್ತಾರೆ. ಏನಂತಂದ್ರೆ, ಧರ್ಮಾರ್ಥ ಕಾಮ ಮೋಕ್ಷಾಣಂ ಆರೋಗ್ಯಂ ಮೂಲಮುತ್ತಮಂ ಅಂತ. ಅಂದ್ರೆ ನಿಮಗೆ ಧರ್ಮವನ್ನ ಸಾಧನೆ ಮಾಡ್ಬೇಕಾ, ಅರ್ಥವನ್ನ ಸಾಧನೆ ಮಾಡ್ಬೇಕಾ, ಕಾಮವನ್ನ ಸಾಧನೆ ಮಾಡ್ಬೇಕಾ, ಮೋಕ್ಷವನ್ನ ಸಾಧನೆ ಮಾಡ್ಬೇಕಾ, ಯಾವುದಕ್ಕಾದ್ರೂ ಕೂಡ ನಿಮ್ಮ ದೇಹ ಮುಖ್ಯ. ದೇಹ ಮುಖ್ಯ ಅಂತಂದ್ರೆ ದೇಹದ ಆರೋಗ್ಯ ಅಷ್ಟೇ ಮುಖ್ಯವಾಗಿರುತ್ತೆ. ಅದನ್ನ ನಾವು ಕಾಪಾಡ್ಕೊಳ್ಳಿಲ್ಲ ಅಂತಂದ್ರೆ ಯಾವ್ದನ್ನು ಕೂಡ ನಾವು ಈ ಇಹಲೋಕದಲ್ಲಿ ನಾವು ಏನನ್ನು ಕೂಡ ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋದು ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ಈ ಒಂದು ದೇಹ ಆರೋಗ್ಯನ ಹೇಗೆ ನಾವು ಕಾಪಾಡ್ಕೊಳ್ಳೋದು ಅಂತ ಅಂದ್ರೆ, ನಮ್ಮಲ್ಲಿ ಅದಕ್ಕೆ ನಮ್ದು ಆಯುರ್ವೇದದ ಮೂಲ ಉದ್ದೇಶನೇ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ, ಅದಾದ್ಮೇಲೆ ಆತುರಸ್ಯ ರೋಗ ಪ್ರಶಮನಂ. ಹಂಗಂದ್ರೆ ಏನು ಅಂತ ಕೇಳಿದ್ರೆ, ಯಾರು ಸ್ವಸ್ಥನಾಗಿರ್ತಾನೋ ಅವನ ಸ್ವಾಸ್ಥ್ಯವನ್ನ ರಕ್ಷಣೆ ಮಾಡೋದು ಹೇಗೆ ಮಾಡುದು ಅನ್ನೋದ್ರ ಬಗ್ಗೆ ನಮಗೆ ಚಾಪ್ಟರ್ಸ್ಗಳು. ಆಮೇಲೆ ನಿಮ್ಗೆ ಕಾಯಿಲೆ ಬಂದಾಗ ಏನ್ ಟ್ರೀಟ್ಮೆಂಟ್ ಅಂತ ಅದು ಸೆಕೆಂಡ್ರಿ. ನಮ್ಗೆ ಯಾವಾಗ್ಲೂ ಮುನ್ನೆಚ್ಚರಿಕೆನೆ ಪ್ರಧಾನವಾಗಿ ಇಟ್ಕೊಂಡು ಆಯುರ್ವೇದವನ್ನ ರಚನೆ ಮಾಡಿರುವಂತದ್ದು. ಹಾಗಾದ್ರೆ ಈ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಮಲ್ಲಿ ನಮಗೆ ಏನೆಲ್ಲ ಬರುತ್ತೆ ಅಂತ ನೀವು ಕೇಳಿದ್ರೆ, ನೀವ್ ಹೇಳ್ದ ಹಾಗೆ ದಿನಚರ್ಯ ಬರುತ್ತೆ, ಋತುಚರ್ಯ ಬರುತ್ತೆ, ಆಮೇಲೆ ವೇಗನಾಧಾರಯತ್ ಅಂತ. ಅದು ತುಂಬಾ ಜನ ದಿನಚರ್ಯ ಋತುಚರ್ಯ ಹೇಳ್ಬಿಡ್ತಾರೆ. ಆದ್ರೆ ವೇಗನಾಧಾರಯತ್ ಅಂತಂದ್ರೆ ನಮಗೆ ಇರುವಂತ ನ್ಯಾಚುರಲ್ ಅರ್ಜಸ್ ಗಳನ್ನ ನಾವು ತಡೆಗಟ್ಟದಾಗ ಉಂಟಾಗುವಂತ ಕಾಯಿಲೆಗಳು ತಡೆಗಟ್ಟಬಾರದು ಹೇಗೆ ಅನ್ನೋದು ಕೂಡ ನಮಗೆ ಒಂದು ಚಾಪ್ಟರ್ ಇರುತ್ತೆ. ಅದಾದ್ಮೇಲೆ ಆಹಾರದ ಕ್ರಮಗಳನ್ನ ಹೇಳ್ಕೊಳ್ತಾ ಹೋಗ್ತಾರೆ. ಸೊ ಇವಾಗ ದಿನಚರ್ಯ ಅಂತ ಬಂದವಾಗ ನಾವು ಹೇಗೆ ಅದನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ, ಬ್ರಾಹ್ಮಿ ಮುಹೂರ್ತ ಉತ್ತಿಷ್ಟ ಅಂತ ಅಂದ್ರೆ ಬೆಳಗ್ಗೆ ನಿಮ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ನೀವು ಎದ್ದಿರ್ಬೇಕು. ಅಲ್ಲಿಂದ ನಿಮ್ಮ ದಿನ ಸ್ಟಾರ್ಟ್ ಆಗ್ಬೇಕು. ಸಾಮಾನ್ಯ 5 ಗಂಟೆಯಿಂದ 6 ಗಂಟೆ ಈ ಸಾಮಾನ್ಯ ಇವತ್ತಿನ ಇದರಲ್ಲಿ ಹೇಳೋದು. ಸೊ ಈ ಒಂದು ಟೈಮಲ್ಲಿ ನಿಮಗೆ ಗೊತ್ತು 6 ಕಾಲು ಹಾಗೆ ಸೂರ್ಯೋದಯ ಆಗೋದು, ಅದಕ್ಕಿಂತ ಮುಂಚೆ ಎದ್ದಿದ್ರೆ ಸಾಕು ಅಂತ.
ಅದಾದ ನಂತರ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಪ್ರತಿನಿತ್ಯ ನಾವು ಶೌಚ ಕರ್ಮಗಳನ್ನ ಮುಗಿಸ್ಕೊಂಡು ಒಂದು ಉಷೋದಕ ಪಾನವನ್ನ ಮಾಡ್ಬೇಕಾಗುತ್ತೆ. ಅಂತಂದ್ರೆ ಪ್ರತಿನಿತ್ಯ ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನ ದಿನ ಬೆಳಗ್ಗೆ ಎದ್ದು 1 ಲೋಟ ಅಂದ್ರೆ 200 ml. ಕೆಲವರು ನಾನು 2 ಲೀಟರ್ ಕೊಡ್ತೀನಿ, 3 ಲೀಟರ್ ಕೊಡ್ತೀನಿ, ಅದು ಅವಶ್ಯಕತೆ ಇರೋದಿಲ್ಲ. ಸಾಮಾನ್ಯವಾಗಿ ನಾವು ಕೇಳಿದ್ರೆ ಯಾವ ರೀತಿ ಬೆಳಿಗ್ಗೆ ತಕ್ಷಣ 3 ಲೀಟರ್ ನೀರು ಕೊಡಿರಿ, 1 ಲೀಟರ್ ನೀರು ಕುಡೀರಿ, ಅದನ್ನ ಇಂಥದ್ರಲ್ಲೇ ಕುಡೀರಿ, ಕಂಚಿನ ಪಾತ್ರೆಯಲ್ಲೇ ಕುಡೀರಿ ಅಥವಾ ಬಾಟಲ್ ಅಲ್ಲೇ ಕುಡೀರಿ, ಈ ತರದ್ದು ಇರುತ್ತೆ. ಸೊ ಈಗ ನೀವು ಕಂಚು ಉಪಯೋಗಿಸಬಹುದು, ಹಿತ್ತಾಳೆ ಉಪಯೋಗಿಸಬಹುದು, ಆಮೇಲೆ ಬೆಳ್ಳಿ ಉಪಯೋಗಿಸಬಹುದು. ಯಾರಿಗೆ ತುಂಬಾ ಶೀತ ಆಗುವಂತಹ ನೇಚರ್ ಇರುತ್ತೆ, ನನಗೆ ಯಾವಾಗ ನೋಡಿದ್ರು ಶೀತ ಆಗ್ತಿರುತ್ತೆ ಅಂತವ್ರು ತಾಮ್ರದ ಪಾತ್ರೆಯಲ್ಲಿ ಇಟ್ಟಾಗ ತಾಮ್ರ ಸ್ವಲ್ಪ ಉಷ್ಣ, ಸೊ ಅದು ಅವರಿಗೆ ಶೀತ ಆಗೋದನ್ನ ತಡೆಗಟ್ಟುತ್ತೆ. ಇನ್ನು ಸಣ್ಣ ಮಕ್ಳಿಗೆ ಯಾವಾಗ್ಲೂ ಶೀತ ಆಗ್ತಾ ಇರುತ್ತೆ ಅಂತಂದವಾಗ ತಾಮ್ರದ ಪಾತ್ರೆಯಲ್ಲಿ ಉಪಯೋಗಿಸಬಹುದು. ಅದೇ ಯಾರಿಗೆ ನನಗೆ ಯಾವಾಗ್ಲೂ ಹೀಟ್ ಆಗ್ತಾ ಇರುತ್ತೆ, ಈಗ ಮೆನೋಪಾಸ್ ಟೈಮ್ ಅಲ್ಲಿ ಹೆಂಗಸರಿಗೆ ಹಾಟ್ ಫ್ಲೆಶಸ್ ಬರೋದು, ಸ್ವಲ್ಪ ಒಳಗಡೆ ಜ್ವರ ಇದ್ದಂಗ ಇರೋದು, ಇಂಥದೆಲ್ಲ ಒಂದು ಸಿಂಪ್ಟಮ್ಸ್ ಇದ್ದವಾಗ ಅವರು ಬೆಳ್ಳಿ ಪಾತ್ರೆಯಲ್ಲಿ ನೀರನ್ನ ಇಟ್ಕೊಂಡು ಅದನ್ನ ಉಪಯೋಗಿಸೋದು ಒಳ್ಳೇದು. ಅದು ಯಾವ ಪಾತ್ರೆಯಲ್ಲಿ ಇಡ್ತೀವಿ ಅದ್ರ ಗುಣ ಆ ಒಂದು ನೀರಿಗೆ ಬರುವಂತದ್ದು ಮಣ್ಣಿನ ಪಾತ್ರೆಯಲ್ಲಿ ಇಟ್ಕೊಂಡಾಗ ಕೂಡ ತಂಪಾಗಿ ಇರುವಂತದ್ದನ್ನ ನಾವು ನೋಡ್ಬೋದು. ಹಾಗೆ ನೀರ್ ಗುಣ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಆದ್ರೆ ನೀವು ಪ್ರತಿನಿತ್ಯ ಏನೂ ಆಗ್ಲಿಲ್ಲ ಅಂದ್ರೆ ಸ್ಟೀಲ್ ಲೋಟದಲ್ಲಾದ್ರೂ ಕೂಡ 200 ml ಅಷ್ಟು ಉಗುರು ಬೆಚ್ಚಗಿರೋ ನೀರು, ತುಂಬಾ ಬಿಸಿ ಬಿಸಿ ಅಲ್ಲ, ಹಾಗೆ ತುಂಬಾ ತಣ್ಣಗಿರೋ ನೀರು ಕುಡಿಯೋದು ಒಳ್ಳೇದಲ್ಲ. ಸೊ ಆತರ ನೀರನ್ನ ಕುಡ್ದವಾಗ ಏನಾಗುತ್ತೆ, ಯಾಕೆ ಕುಡಿಬೇಕು ಅಂತ ಅಂದಾಗ ನಮ್ಮ ಬಾಯಿಯಲ್ಲಿ ಒಂದು ಒಳ್ಳೆಯ ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗಿರುತ್ತೆ. ಅದನ್ನ ನಾವು ನೀರಲ್ಲಿ ಹಾಕಿ ಸೇವನೆ ಮಾಡಿದವಾಗ ನಮ್ಮ ಹೊಟ್ಟೆಯಲ್ಲಿ ಚೆನ್ನಾಗಿ ಜೀರ್ಣಕ್ರಿಯೆ ಶುರುವಾಗಿ ಚೆನ್ನಾಗಿ ಒಂದು ಹಸಿವೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲ ಇದ್ರೆ ಅಯ್ಯೋ 11 ಗಂಟೆ ಆದ್ರೂ ತುಂಬಾ ಜನ ಹೆಂಗಸರು ನೋಡಿರ್ಬೋದು ನೀವು, 11 ಗಂಟೆ ಆದ್ರೂ ಹಸುವಾಗಿಲ್ಲ ನನಗೆ, 12 ಗಂಟೆ ಆದ್ರೂ ಹಸುವಾಗಿಲ್ಲ, ಇವತ್ತು ತಿಂಡಿ ಏನಕ್ಕೆ 2 ಸೇರಿಸಿ ಊಟನೇ ಮಾಡಿದೆ ಅನ್ನೋ ತರದ್ದು ಹೇಳ್ತಾರೆ. ಸೊ ಆಧಾರ ಆಗ್ಬಾರ್ದು. ನಮಗೆ ಚೆನ್ನಾಗಿ ಒಂದು ಜೀರ್ಣಶಕ್ತಿ ಇದ್ರೆ ನಾವು ತಿಂದಿರೋದನ್ನೆಲ್ಲ ಅರಗಿಸ್ಕೊಂಡ್ರೆ ಮಾತ್ರ ನಮಗೊಂದು ಶಕ್ತಿ ಸಿಗುತ್ತೆ. ಹಾಗೆ ನಮ್ಮ ಜೀವನ ಕೂಡ ಕಾಯಿಲೆ ರಹಿತವಾಗಿ ಇರುವಂತದ್ದು ಸಾಧ್ಯ ಆಗುತ್ತೆ. ಸೊ ಹೀಗೆ ನಾವು ಮಾಡ್ಬೇಕಾಗುತ್ತೆ. ಬಿಫೋರ್ ಬ್ರಷ್ ಅಪ್ ನೀವು ಹೇಳಿದ್ರೆ ಬಿಫೋರ್ ಬ್ರಷಿಂಗ್ ನೀರು ಕುಡಿಬಹುದು. ಅದಕ್ಕೆ ಇನ್ನೊಂದು ಇದೇನು ಅಂತಂದ್ರೆ ರಾತ್ರಿ ಬ್ರಷ್ ಮಾಡಿರ್ಬೇಕು, ಮಲಗಕ್ಕಿಂತ ಮುಂಚೆ ಬ್ರಷ್ ಮಾಡಿರ್ಬೇಕು. ಅದಾದ್ಮೇಲೆ ಏನು ಆಹಾರ ಸೇವನೆ ಮಾಡಿರಬಾರ್ದು. ಬೆಳಗ್ಗೆ ಎದ್ದ ತಕ್ಷಣ ಉಷೋದಕ ಪಾನ ಮಾಡಿ ನಂತರ ಬ್ರಷ್ ಮಾಡುವಂತದನ್ನ ಅಭ್ಯಾಸ ಮಾಡ್ಕೊಳ್ಳೋದು ಒಳ್ಳೇದು. ಸೊ ಅದಾಗಿಲ್ಲ, ಕೆಲವರಿಗೆ ಅದು ಅಭ್ಯಾಸ ಇಲ್ಲ ಅಂತಂದ್ರೆ ಬ್ರಷ್ ಮಾಡಿ ಕೂಡ ಕುಡಿಬಹುದು, ಏನು ಅಷ್ಟೊಂದು ಇಶ್ಯೂ ಇಲ್ಲ. ಈಗ ಬ್ರಷ್ ಏನ್ ಮಾಡ್ತೀವಿ ನಾವು ಹಲ್ಲಲ್ಲಿ ಮತ್ತೆ ನಾಲ್ಗೆ ಅಷ್ಟೇ ತೆಗಿತೀವಿ, ಆದ್ರಿಂದ ಒಂದಷ್ಟು ಬ್ಯಾಕ್ಟೀರಿಯಾಗಳು ಇದ್ದೇ ಇರುತ್ತೆ. ಸೊ ಇದ್ ಆದ ನಂತರ ನಮ್ಮಲ್ಲಿ ಏನ್ ಹೇಳ್ತಾರೆ ಅಂತ ಅಂದ್ರೆ ಅಭ್ಯಂಗ, ನಿತ್ಯ ಅಭ್ಯಂಗ ಮಾಡ್ಬೇಕು ಅಂತ, ಡೈಲಿ ಎಣ್ಣೆ ಹಚ್ಕೊಂಡು ಆಮೇಲೆ ವ್ಯಾಯಾಮವನ್ನ ಮಾಡಿ ಆಮೇಲೆ ಬಿಸಿ ನೀರಲ್ಲಿ ಸ್ನಾನ ಮಾಡಿ ಪೂಜಾದಿ ಕರ್ಮಗಳನ್ನ ಮಾಡಿ. ಪೂಜೆ ಮಾಡ್ಲೇಬೇಕಾ? ಹಾಗಾದ್ರೆ ಸಣ್ಣ ಮಕ್ಳು ಏನ್ ಮಾಡ್ಬೇಕು ಅಂತಂದ್ರೆ ಅವರಿಗೆ ಓದುವುದೇ ಪೂಜೆ. ಸಣ್ಣ ಮಕ್ಳು ಆ ಟೈಮ್ ಅಲ್ಲಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಓದ್ಲಿಕ್ಕೆ ಕೂತ್ಕೊಂಡು 1 ಗಂಟೆ ಓದ್ಕೊಳ್ಳೋದು. ಅದಾದ ನಂತರ ತಿಂಡಿಯನ್ನ ಸೇವನೆ ಮಾಡುವಂತದ್ದು ಅಭ್ಯಾಸ ಮಾಡ್ಕೊಳ್ಬೇಕಾಗುತ್ತೆ. ನಮ್ಮಲ್ಲಿ ಆಹಾರ ಹೇಳಿರೋದೇ 2, ಇಡೀ ದಿನ ಇಡೀ 24 ಅವರ್ಸ್ಗೆ 2 ಆಹಾರ ಸೇವನೆಯನ್ನ ಹೇಳಿರೋದು. ಅನ್ನಕಾಲ ಅಂತ ಹೇಳಿರ್ತೀವಿ, ಅದು 2 ಅನ್ನಕಾಲ. ಹಾಗಾಗಿ ನಾವ್ ಈಗ ಏನ್ 3 ಮಾಡ್ಕೊಂಡಿದೀವಲ್ಲ, ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ, ಅದು ಮಾಡ್ತಾ ಇರ್ತೀವಿ ಕೆಲವು ಸರಿ. ಅದಕ್ಕೆ ಇನ್ನು ಇದಾಗಿ ಹೇಳ್ಬೇಕು ಅಂತಂದ್ರೆ ನಿಮಗೆ ಗೊತ್ತಿದೆ, 1 ಹೊತ್ತುಂಡವ ಯೋಗಿ, 2 ಹೊತ್ತುಂಡವ ಭೋಗಿ, 3 ಹೊತ್ತುಂಡವ ರೋಗಿ, 4 ಹೊತ್ತುಂಡವ ಹೊತ್ಕೊಂಡ್ ಹೋಗಿ ಅಂತ. ಸೊ ನಾವ್ ಇವತ್ತು 4 ಅಲ್ಲ 5, 6, 7 ಸತಿನೂ ಆಗತ್ತೆ ತಿನ್ನೋದು ಕುಡಿಯೋದು ಮಾಡ್ತೀವಿ. ಇಲ್ಲ ನಾವು ಏನೇ ಇಲ್ಲ ಮೇಡಮ್ ನಾವು 2 ಊಟ ಮಾಡ್ತೀವಿ ಅಂದ್ರೆ ಊಟ ಅಲ್ಲ, ತಿಂಡಿ ಏನೇ ಒಂದು ಬಾಯಿಂದ ಹಾಕಿದ್ರು ಕೂಡ ಅದು ಆಹಾರಗೆ ಪರಿಣಾಮ ಆಗುವಂತದ್ದು. ನೀವು ಇಲ್ಲ ಬೆಳಗ್ಗೆ ಎದ್ದು ಟೀ ಬಿಸ್ಕೆಟ್ ಕುಡಿತೀನಿ, ನಾನ್ ತಿಂಡಿ ಅದಾದ್ಮೇಲೆ 10:30ಕ್ಕೆ ತಿಂತೀನಿ, ಅದಾದ್ಮೇಲೆ 11:30 12 ಗಂಟೆಗೆ ಒಂದು ಸಣ್ಣ ಲೋಟ ಕಾಫಿ ಕುಡಿತೀನಿ, ಅದಾದ್ಮೇಲೆ ನಾನ್ ಮಧ್ಯಾಹ್ನ ಊಟ ಮಾಡ್ತೀನಿ, 4 ಗಂಟೆಗೆ ಮಕ್ಳು ಬರ್ತವೆ ಅವ್ರ ಜೊತೆಗೆ ಸ್ನಾಕ್ಸ್ ತಿಂತೀನಿ, ಆಮೇಲೆ ಬೇಜಾರಾಯ್ತು ಅಂದ್ರೆ ನಾವು ಹೊರಗಡೆ ಹೊರಟಾಗ 7:30 8 ಗಂಟೆ ಅಷ್ಟಿಗೆ ಒಂದು ಪಾನಿಪುರಿ ತಿಂತೀನಿ, ಆಮೇಲೆ 9 ಗಂಟೆಗೆ 10 ಗಂಟೆಗೆ ಒಂದು ಊಟ ಮಾಡ್ತೀನಿ ಅಂತ ಅಂದ್ರೆ ಅವ್ರಿಗೆ ಕಾಯಿಲೆಯಿಂದ ಮುಕ್ತರಾಗಿರೋದಕ್ಕೆ ಸಾಧ್ಯನೇ ಆಗಲ್ಲ. ಆದ್ರಿಂದ ಯಾವಾಗ ನೀವು ಜೀರ್ಣಕ್ರಿಯೆಗೆ ಒಂದು ಗ್ಯಾಪ್ ಕೊಡ್ತೀರಾ, ಇವಾಗ ತಿಂದ್ರಿ ಒಂದಿಷ್ಟು ಗ್ಯಾಪ್ ಕೊಟ್ರಿ ಅಂತಂದ, ಅದೇ ಇವಾಗ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಬಂದಿರುವಂತದ್ದು. ನೀವು 6 ಗಂಟೆ ಮೇಲೆ ಏನೋ ಆಹಾರ ಸೇವನೆ ಮಾಡಬಾರ್ದು, ನೆಕ್ಸ್ಟ್ ಬೆಳಗ್ಗೆನೆ ಮಾಡ್ಬೇಕು ಅನ್ನೋದಿರೋದು. ನಮ್ಮಲ್ಲೂ ಕೂಡ ಅಷ್ಟೇ 2 ಆಹಾರ ಕಾಲ ಯಾವಾಗ ಅಂತಂದ್ರೆ ಬೆಳಗ್ಗೆ 10 ಗಂಟೆಗೆ 1 ಆಹಾರ, 10:30
10 ಗಂಟೆಯಿಂದ 10:30ಗೆ ಒಂದು ಆಹಾರ ಆದ್ರೆ ಇನ್ನೊಂದು ಸೂರ್ಯಾಸ್ತ ಆದ ನೆಕ್ಸ್ಟ್ ಗಳಿಗೆ ಅಂತಂದ್ರೆ 6:00ವರೆಗೆ ಇನ್ನೊಂದು ಆಹಾರ. ಅದಾದ್ಮೇಲೆ ಆಹಾರ ಸೇವನೆ ಮಾಡ್ಲಿಕ್ಕೆ ಇಲ್ಲ. ಮಧ್ಯಾಹ್ನ ಅಂದ್ರೆ 10-10:30 ಮಧ್ಯಾಹ್ನ, ಬೆಳಗ್ಗೆ ಮಧ್ಯಾಹ್ನದ್ದು 2 ಸೇರಿಸಿ ಒಂದು ಆಹಾರ. ಅದಾದ್ಮೇಲೆ 6:00ವರೆಗೆ ಒಂದು ಆಹಾರ. 2 ಆಹಾರ ಸೇವನೆ ಅಂದ್ರೆ ನಮ್ಮ ಆಯುರ್ವೇದ ಪದ್ಧತಿಯಲ್ಲಿ ಯಾವುದೇ ಆಹಾರ ಆಗತ್ತೆ ಆ ಸಂದರ್ಭದಲ್ಲಿ. ಯಾವುದೇ ಆಹಾರ ಅಂತ ಅಂದ್ರೆ ಅಗೈನ್ ಈಗ ನಾವು ಇದನ್ನ ಮಾಡರ್ನ್ ಸೈನ್ಸ್ ಗೆ ನಾವು ಹೋದ್ವಿ ಅಂತಂದ್ರೆ ನಮಗೆ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಯಾವ್ದೆಲ್ಲ ಬೇಕು ಆಹಾರದಲ್ಲಿ. ಮೊದಲನೇದು ನಮಗೆ ಬೇಕಾಗಿರೋದು ಕಾರ್ಬೋಹೈಡ್ರೇಟ್ಸ್, ಎರಡನೇದು ನಮಗೆ ಬೇಕಾಗಿರೋದು ಪ್ರೋಟೀನ್ಸ್, ಮೂರನೇದು ನಮಗೆ ಬೇಕಾಗಿರೋದು ಫ್ಯಾಟ್ಸ್, ನಾಲ್ಕನೇದು ನಮಗೆ ಬೇಕಾಗಿರೋದು ರಫೇಜಸ್ ಅಥವಾ ಫೈಬರ್ಸ್. ಅದಾಯ್ತಲ್ಲ ಮೇನ್ ಬಲ್ಕ್ ಅಲ್ಲಿ ಬೇಕಾಗಿರೋದು. ಇನ್ನು ನಿಮಗೆ ವೈಟಮಿನ್ಸ್ ಮತ್ತೆ ಮಿನರಲ್ಸ್ ಎಲ್ಲ ಬೇಕಾಗಿರುತ್ತೆ, ಅದು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಬೇಕಾಗಿರುತ್ತೆ. ಸೊ ನಾವು ಏನ್ ಆಹಾರವನ್ನ ನಾವು ನಮ್ಮ ಇಂಡಿಯನ್ ಫುಡ್ ಮೆಥಡ್ಸ್ ಅಲ್ಲಿ ಏನ್ ತಗೊಳ್ತೀವಿ ನಾವು, ಒಂದು ಹಸಿಯಾದ ಆಹಾರ ಕೋಸುಂಬರಿ ಇರುತ್ತೆ, ಒಂದು ಸೆಮಿ ಕುಕ್ಡ್ ಅಂದ್ರೆ ಅರ್ಧಂಬರ್ಧ ಬೇಯಿಸಿರುವಂತ ಒಂದು ಪಲ್ಯ ಇರುತ್ತೆ. ಅಂದ್ರೆ ಅದನ್ನ ನೀವು ಕುಕ್ಕರ್ ಎಲ್ಲ ಹಾಕಿ ಕುದಿಸ್ ಮಾಡೋದಿಲ್ಲ, ಅದನ್ನ ನೀವು ಇದೇ ಮಾಡಿ ಮಾಡೋದು, ತವಾದಲ್ಲೇ ಫ್ರೈ ಮಾಡಿ ಇನ್ನೇನ್ ಬೆಂದಿದೆ ಅನ್ನೋ ಹಂಗೆ ಅದು ಕ್ರಂಚಿನೂ ಇರ್ಬೇಕು, ಜಗಿಯೋ ರೀತಿಯಲ್ಲಿ ಇರ್ಬೇಕು, ಆದ್ರೆ ಫುಲ್ ಮೆತ್ತಗಾಗಿರೋದಿಲ್ಲ, ಹಾಗೆ ಹಸಿನೂ ಅಲ್ಲ ಅಂತದೊಂದು ಪಲ್ಯ ಇರುತ್ತೆ. ಅದಾದ್ಮೇಲೆ ನಿಮಗೆ ಅನ್ನ ಇಲ್ಲ ಅಂತಂದ್ರೆ ಮುದ್ದೆ, ಇಲ್ಲ ಅಂದ್ರೆ ಚಪಾತಿ, ಇಲ್ಲ ಅಂತಂದ್ರೆ ಜೋಳದ ರೊಟ್ಟಿ, ಇಲ್ಲ ಅವ್ರವ್ರ ಪ್ರದೇಶಕ್ಕೆ ಅನುಗುಣವಾಗಿ ಅವ್ರವ್ರದ್ದು ಬೇರೆ ಬೇರೆ. ಚಪಾತಿ ಅಂತ ಕೂಡಲೇ ಈ ಗೋಧಿ ಉತ್ಪನ್ನಗಳು ಇತ್ತೀಚೆಗೆ ಬೇಡ ಮಾಡಬಾರದು ಅನ್ನೋ ಆಯುರ್ವೇದ ವಿಭಾಗದಲ್ಲಿ ಒಂದಿಷ್ಟು ಜನ ಅಥವಾ ಫುಡ್ ಡಯಟಿಷಿಯನ್ಸ್ ಹೇಳ್ತಾ ಇದ್ದಾರಲ್ವಾ, ಈ ಗೋಧಿ ಅದು ಯಾವ್ದು ಫಾರಿನಿಂದ ಬಂದಿರೋದು, ನಮಗೆ ಬೇರೆ ದೇಶದಿಂದ ಬಂದಿರೋದು, ಗೋಧಿ ಅಷ್ಟು ಒಳ್ಳೇದಲ್ಲ ಆರೋಗ್ಯಕ್ಕೆ, ವಿಶೇಷವಾಗಿ ಡಯಾಬಿಟಿಸ್ ಮಧುಮೇಹ ಇರುವವರು ಕೂಡ ಚಪಾತಿ ಅಥವಾ ಗೋಧಿ ಉತ್ಪನ್ನ ಉಪಯೋಗ ಮಾಡಬಾರ್ದು ಅಂತ ಇದೆ. ನಿಮ್ಮ ಅಭಿಪ್ರಾಯ ಏನಿದೆ? ನಮ್ಮಲ್ಲಿ ಗೋಧುಮ ಹೇಳಿದ್ದಾರೆ, ತುಂಬಾ ಹಳೆ ಕಾಲದಲ್ಲಿಂದನೂ ಕೂಡ ಗೋಧುಮ ಹೇಳಿದ್ದಾರೆ. ನೀವು ವೇದದಲ್ಲಿ ನೋಡಿದ್ರಾಗ್ಲೂ ಕೂಡ ಅಕ್ಷತ ಅಂದ್ರೆ ನಾವು ಅಕ್ಷತೆ ಕಲಿಸ್ತೀವಲ್ಲ, ಅದು ಸೌತ್ ಇಂಡಿಯಾದಲ್ಲಿ ಮಾತ್ರ ಅಕ್ಕಿಯಿಂದ ಕಲಿಸೋದು. ನೀವು ನಾರ್ತ್ ಇಂಡಿಯಾಕ್ ಹೋದ್ರೆ ಗೋಧಿಯಿಂದಾನೇ ಕಲಿಸುವಂತದ್ದು. ಸೊ ಅದು ಬಹಳ ಕೆಟ್ಟದಲ್ಲ, ಆದ್ರೆ ನನಗೆ ಹೋಗ್ತಾ ಇಲ್ಲ, ಅದು ನನ್ನ ದೇಹಕ್ಕೆ ಆಗ್ತಾ ಇಲ್ಲ ಅಂತ ಅಂದ್ರೆ ನೀವು ಅದನ್ನ ಬಿಟ್ಟು ಬೇರೆದನ್ನ ಆಯ್ಕೆ ಮಾಡ್ಕೊಳ್ಬಹುದು. ಆದ್ರೆ ಗೋಧಿ ಕೆಟ್ಟದಲ್ಲ, ಅಂಟಿಲ್ ಅಂಡ್ ಅನ್ಲೆಸ್ ಅದನ್ನ ಬೆಳೆಯೋ ರೀತಿ ಹೇಗೆ, ಪ್ರೊಸೆಸ್ ಮಾಡಿರೋ ರೀತಿ ಹೇಗೆ, ಅದಕ್ಕಿಂತ ಕೆಟ್ಟದ ಅಕ್ಕಿ ನಾನು ಹೇಳ್ತೀನಿ. ಯಾಕೆ ಅಂತಂದ್ರೆ ನಮ್ಮಲ್ಲಿ ಆಯುರ್ವೇದದಲ್ಲಿ ಶಾಲಿ ಧಾನ್ಯ ಅಂತಂದ್ರೆ ಅಕ್ಕಿಯನ್ನ ಬಹಳ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ಹೈಯೆಸ್ಟ್ ಎನರ್ಜಿ ಕೊಡುವಂತ ಆಹಾರ ನಮಗೆ ಅಕ್ಕಿ. ಆದ್ರೂ ಕೂಡ ಯಾಕೆ ಇವತ್ತು ಕೆಟ್ಟದ್ದು ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾವು ಅದನ್ನ ಹಂಗ್ ಮಾಡಿದೀವಿ, ತಗೊಂಡ್ ಬರ್ತೀವಿ, ಹೊಸ ಅಕ್ಕಿನೇ ಆಗ್ಬೇಕು, ನಮಗೆ ಹಳೆ ಅಕ್ಕಿಯನ್ನ ಉಪಯೋಗಿಸ್ಬೇಕು. ನಿಮ್ಗೆ ಗೊತ್ತಿರ್ಬೋದು, ನಿಮ್ಮ ಕಾಲದಲ್ಲಿ 2, 3, 4 ವರ್ಷ ಇಟ್ಬಿಟ್ಟು ಅದನ್ನ ಯೂಸ್ ಮಾಡ್ತಾರೆ. ಈಗ ನಾವು ಇದು ಕುಯ್ಕೊಂಡ್ ಬಂದ ತಕ್ಷಣನೇ ಮಿಲ್ಲಿಗೆ ಹಾಕೋದು, ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಅದಾಯ್ತಲ್ಲ. ಅದು ಮಿಲ್ಲಿಗೆ ಹಾಕಿದ್ರೊಳಗೆ ಫೈನ್ ಪಾಲಿಶಿಂಗ್ ಮಾಡ್ಬೇಕು. ಮೇಲ್ಗಡೆ ಇರುವಂತಹ ಕೆಂಪು ಇದನ್ನ ಹೋಗಿ ಕಂಪ್ಲೀಟ್ ಆ ಬಿಳಿ ಇದನ್ನ ನಾವು ತಿನ್ನುವಂತದ್ದಿದೆ. ಸೊ ಆ ಕೆಂಪು ನಿಮಗೆ ಎಷ್ಟಿದೆಯಲ್ಲ ಅದ್ರೊಳಗೆ ವೈಟಮಿನ್ಸ್ ಅಂಡ್ ಮಿನರಲ್ಸ್ ಅದು ಅತಿ ಹೆಚ್ಚಾಗಿ ಸಿಗೋದು ನಮ್ಗೆ ಅದ್ರೊಳಗೆ. ಸೊ ಅದಕ್ಕೋಸ್ಕರ ಕುಚ್ಚಲಕ್ಕಿ ತಿನ್ಬೋದು. ಯಾರಿಗೆ ಅದು ಜೀರ್ಣ ಆಗೋದಿಲ್ಲ ಅಂತವ್ರು ನೀವು ಅಕ್ಕಿಯನ್ನ, ನಾರ್ಮಲ್ ಅಕ್ಕಿಯನ್ನೇ, ಬೆಳಗ್ಗೆ ಅಕ್ಕಿಯನ್ನೇ ಕಡಿಮೆ ಪಾಲಿಶ್ ಇಟ್ಟು ನಾವು ಸೇವನೆ ಮಾಡೋದು ಬಹಳ ಉತ್ತಮ. ಅದ್ರೊಳಗೂ ಕೂಡ ನಾವು ಬಸ್ತನ್ನವನ್ನ ಮಾಡಿದ್ರೆ ಇನ್ನೂ ಉತ್ತಮ. ಯಾಕೆ ಇದು ಹಿಂಗೆ ಅಂತ ಅಂದ್ರೆ ನಮಗೆ ಕುಕ್ಕರ್ ಅಲ್ಲಿ ಅಥವಾ ಮುಚ್ಚಿಟ್ಟು ಬೇಯಿಸುವಂತ ಪದ್ಧತಿ ನಮ್ಗೆ ಗೊತ್ತಿರ್ಲಿಲ್ವಾ? ಗೊತ್ತಿತ್ತು. ಇಡ್ಲಿ ಯಾವಾಗ್ಲೂ ಇತ್ತು ನಮ್ಮಲ್ಲಿ. ಶಾರಂಗಧರ ಸಂಹಿತೆಯಲ್ಲಿ ಇಂಡಲೀಕ ಅಂತ ಅದ್ರ ಹೆಸರು. ಹೆಂಗ್ ಮಾಡಿದ್ರೆ ಇಡ್ಲಿದೆ, ಅದಕ್ಕೆ ಕಾಳ್ಮೆಣಸು ಇದೆಲ್ಲ ಹಾಕಿ ಮಾಡ್ಬೇಕು, ಉದ್ದು ಸ್ವಲ್ಪ ವಾತ ಆಗುತ್ತೆ, ಅದಕ್ಕೆ ಕಾಳ್ಮೆಣಸು ಎಲ್ಲ ಹಾಕಿ ಮಾಡಿ ಹಿಟ್ಟಿಗೆ ಅಂತೆಲ್ಲ ಹೇಳಿದ್ದಾರೆ ಅವರು. ಸೊ ಇಂಡಲಿಕ ಅವಾಗ್ಲೂ ಇತ್ತು, ಮುಚ್ಚಿ ಮಾಡುವಂತದ್ದು ನಮ್ಗೆ ಅವಾಗ್ಲೂ ಇತ್ತು. ಆದ್ರೆ ಅಕ್ಕಿಯನ್ ಮಾತ್ರ ಓಪನ್ ಇಟ್ಟು ಬೇಯಿಸಿ ಆಮೇಲೆ ಬಸಿಬೇಕು ಅಂತ ಯಾಕೆ ಹೇಳಿದ್ರು ಅಂತಂದ್ರೆ ಅದ್ರೊಳಗಿರುವಂತ ಹೈ ಕಾರ್ಬೋಹೈಡ್ರೇಟ್ ನಮ್ಮ ದೇಹಕ್ಕೆ ಅಷ್ಟು ಒಳ್ಳೇದಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ನಿಮಗೆ ಶುಗರ್ ಬಂತು ಅಂದ ತಕ್ಷಣ ಅನ್ನ ಬಿಡಿ ಹೇಳ್ತಾರೆ. ರಾಗಿ ತಗೊಳ್ಳಿ, ಮಿಲ್ಲೆಟ್ಸ್ ತಗೊಳ್ಳಿ, ಸಿರಿಧಾನ್ಯಗಳನ್ನ ತಗೊಳ್ಳಿ. ಇಲ್ಲ, ನೀವು ಅನ್ನನೇ ಬಸ್ತಾನ ಮಾಡಿದಾಗ ಖಂಡಿತವಾಗಿ ನಿಮ್ಗೆ ಒಳ್ಳೆಯ ಆಹಾರವಾಗಿ ಪರಿಣಾಮ ಆಗುವಂತದ್ದು. ಲಘು ಆಗಿರುತ್ತೆ, ಲೈಟ್ ಟು ಡೈಜೆಸ್ಟ್ ಇರುತ್ತೆ, ಎನರ್ಜಿನೂ ಚೆನ್ನಾಗಿ ಕೊಡುವಂತದ್ದು ನಿಮಗೆ ಅಕ್ಕಿ. ಆದ್ರೆ ಸರಿಯಾದ ರೀತಿಯಲ್ಲಿ ನಾವು ಉಪಯೋಗಿಸ್ಬೇಕು. ಸರಿಯಾದ ರೀತಿಯಲ್ಲಿ ಉಪಯೋಗಿಸೋದನ್ನ ನಾವು ಮರ್ತಿದ್ದೀವಿ ಇವತ್ತು. ಸೊ ಆದ್ರಿಂದ ಈ ತರ ಒಂದು ಆಹಾರ ಪದ್ಧತಿ ಅದನ್ನ ಅವಾಗ ಹೇಳ್ತಿದ್ದೆ. ಅದ್ರ ಜೊತೆಗೆ ನಾವು ಪ್ರೋಟೀನ್ಸ್ ಅನ್ನ ಏನ್ ಯೂಸ್ ಮಾಡ್ತೀವಿ, ಬೇಳೆಯ ಸಾಂಬಾರನ್ನ ಉಪಯೋಗಿಸ್ತೀವಿ. ಆಮೇಲೆ ನಿಮಗೆ ಈಗ ನಮಗೆ ರಕ್ತ ಆಗಬೇಕು ಅಂತಂದ್ರೆ ನಮಗೆ ಫಸ್ಟ್ ಮೈನ್ ಸೋರ್ಸ್ ಇರೋಂಥದ್ದೇ ಜಾಗರಿ.
ನಿಮ್ಗೆ ಐರನ್ ಆಗ್ಬೇಕು, ಬ್ಲಡ್ ಅಲ್ಲಿ ಐರನ್ ಆಗ್ಬೇಕು ಅಂತಂದ್ರೆ ಮೇನ್ ಸೋರ್ಸ್ ಇರೋದೇ ಜಾಗರಿ. ನಾವು ಒಂದು ಪಾಯಸವನ್ನ ಮಾಡ್ತೀವಿ ಆಹಾರದಲ್ಲಿ. ಆಮೇಲೆ ಲಾಸ್ಟಿಗೆ ಮುಗಿಸ್ಬೇಕಾದ್ರೆ ಮಜ್ಜಿಗೆ. ಇದಿಷ್ಟು ಪಚನ ಆಗ್ಬೇಕಲ್ಲ, ಅದಕ್ಕೆ ನಿಮಗೆ ಲ್ಯಾಕ್ಟೋಬ್ಯಾಸಿಲಸ್ ಬೇಕು, ಒಳ್ಳೆಯ ಬ್ಯಾಕ್ಟೀರಿಯಾ ಬೇಕು, ಅದಕ್ಕೆ ನಿಮಗೆ ಮಜ್ಜಿಗೆಯಿಂದ ಮುಗಿಸುವಂತದ್ದು. ಸೊ ನಮ್ಮ ಆಹಾರ ದಿನದಲ್ಲಿ ಎರಡ್ ಹೊತ್ತು ದಿನದಲ್ಲಿ ಇಷ್ಟಿದ್ರೆ ನೀವು ಕೋಸಂಬರಿನೇ ತಿನ್ಬೇಕಂತ ಇಲ್ಲ. ಸ್ಲೈಸ್ ಮಾಡ್ಕೊಂಡು ನೀವು ಒಂದು ಅರ್ಧ ಕ್ಯಾರೆಟ್, ಆಮೇಲೆ ಒಂದು ಸಣ್ಣ ಪಲ್ಯ, ಒಂದು ಸಾಂಬಾರು, ಅದ್ರ ಜೊತೆಗೆ ಒಂದು ಮಜ್ಜಿಗೆ. ಅನ್ನನೋ ಮುದ್ದೆನೋ ಚಪಾತಿನೋ ನಿಮಗೆ ಆಯ್ಕೆ, ನಿಮ್ಮ ಆಯ್ಕೆಯಲ್ಲಿ ಇಟ್ಕೊಂಡ್ರೆ ಬಹಳ ಸೂಕ್ತವಾದ ಆಹಾರ. ಮತ್ತೆ ಹಾಲು ಸೇವನೆ ಇದ್ರ ಮಟ್ಟಿಗೆ ಎಷ್ಟು ತಗೋಬೇಕು ಮತ್ತು ಹೇಗೆ ತಗೋಬಹುದು? ಹಣ್ಣು ಹಾಲು ಇವತ್ತಿನ ಸಾಮಾನ್ಯ ಪ್ರೋಟೀನ್ ಮತ್ತು ಶಕ್ತಿ ಅಂದ ಕೂಡಲೇ ನಮ್ ಕಣ್ಣಿಗೆ ಕಾಣಿಸೋದು ಹಣ್ಣುಗಳು ಮತ್ತು ಹಾಲು, ವಿಶೇಷವಾಗಿ ಸುಲಭವಾಗಿ ಲಭ್ಯತೆ ಇರುವಂತದ್ದು. ಇದನ್ನ ಯಾವ ರೀತಿ, ಎಷ್ಟು ಪ್ರಮಾಣ ಮತ್ತು ಹೇಗೆ ತಗೋಬಹುದು? ಮತ್ತೆ ಎಲ್ಲರಿಗೂ ಒಂದೇ ಹಣ್ಣುಗಳು ಆಗುತ್ತವ ಹೇಗೆ? ಎಲ್ಲರಿಗೂ ಒಂದೇ ಹಣ್ಣು ಆಗುತ್ತೆ, ಆದ್ರೆ ಎಲ್ಲಿ ಇದಾರೆ ಅವರು ಅನ್ನೋದು ಇಂಪಾರ್ಟೆಂಟ್. ಸೀಸನಲ್ ಫ್ರೂಟ್ಸ್ ಅಂಡ್ ರೀಜನಲ್ ಫ್ರೂಟ್ಸ್ ಇದು ತುಂಬಾ ಇಂಪಾರ್ಟೆಂಟ್ ನಮ್ಗೆ. ನಾವು ಇಲ್ಲಿಯವರು ಕಾಶ್ಮೀರದ ಆಪಲ್ ತಿಂದ್ರೆ ಏನು ಉಪಯೋಗ ಇಲ್ಲ. ನಮಗೆ ಇಲ್ಲಿ ಏನ್ ಬೆಳೆಯತ್ತೆ? ನಮಗೆ ಸೀಬೆ ಹಣ್ಣು ಬೆಳೆಯತ್ತೆ. ಇಲ್ಲಿ ಎಲ್ಲಿ ನೋಡಿದ್ರು ಪೇರ್ಲೆ ಹಣ್ಣು ಇರುತ್ತೆ, ಪೇರ್ಲೆ ಗಿಡ ಇರುತ್ತೆ. ಹಳ್ಳಿಗೆ ಹೋದ್ರೆ, ಈಗ ಪೇಟೆಲೆಲ್ಲ ಕಡ್ದಿರ್ತಾರೆ, ಹಳ್ಳಿಗೆ ಹೋದ್ರೆ ನಿಮಗೆ ಪೇರ್ಲೆ ಗಿಡ ಇರುತ್ತೆ, ಯಥೇಚ್ಛವಾಗಿ ಸಪೋಟ ಇರುತ್ತೆ. ಆ ರೀಜನ್ ನಲ್ಲಿ ಪಪ್ಪಾಯ ಇರುತ್ತೆ, ಹಲಸಿನ ಹಣ್ಣು ಇರುತ್ತೆ, ಬಾಳೆಹಣ್ಣು ಇರುತ್ತೆ. ಸೊ ನಮಗೆ ಈ ರೀಜನ್ ಅಲ್ಲಿ ಏನ್ ಸಿಗತ್ತಲ್ಲ, ಆ ರೀಜನ್ ಫ್ರೂಟ್ಸ್ ಅನ್ನ ನಾವು ತಿಂದಾಗ ನಮಗೆ ಅತಿ ಹೆಚ್ಚು ಲಾಭದಾಯಕ. ಯಾಕೆ ಅಂತಂದ್ರೆ ನಿಮ್ಗೆ ನಿಮ್ಮ ಇಂಟೆಲಿಜೆನ್ಸ್ ಇಲ್ಲಿದೆ ಅಂತ ಇಟ್ಕೊಳ್ಳಿ, ನಾವ್ ಅನ್ಕೊಳ್ತೀವಿ ಇದೇ ಗರಿಷ್ಠ ಅಂತ. ಬಟ್ ಪ್ರಕೃತಿಯ ಇಂಟೆಲಿಜೆನ್ಸ್ ಇಲ್ಲಿದೆ, ಅದನ್ನ ನಾವು ಮೀಟಪ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅವರು ಈ ಒಂದು ಭೂಮಿಗೆ ಕೊರತೆ ಏನಿದೆ ಅದಕ್ಕೆ ಅನುಗುಣವಾಗಿ ಹಣ್ಣುಗಳನ್ನ ಕೊಟ್ಟಿರುತ್ತೆ. ನೀವು ನೋಡಿರ್ಬೋದು, ಚಳಿಗಾಲದಲ್ಲಿ ನಿಮ್ಗೆ ಹಣ್ಣುಗಳೆಲ್ಲ ಸಿಗ್ತಾ ಇರೋದಿಲ್ಲ, ಸ್ವಲ್ಪ ಕಡಿಮೆ, ಕಿತ್ಲೆ ಆ ತರದೊಂದು ಸಿಗ್ತಾ ಇರತ್ತೆ. ಅದಾದ್ಮೇಲೆ ನಮ್ಗೆ ಇನ್ನು ಚಳಿಗಾಲ ಮುಗ್ದಿದೆಯೋ ಇಲ್ಲೋ ಅಂತ ಅನುಮಾನ ನಮಗಿರ್ಬೋದು, ಆದ್ರೆ ಬೀದಿ ಬದಿಯಲ್ಲಿ ಕಲ್ಲಂಗಡಿ ಹಣ್ಣು ನೋಡಿದ ತಕ್ಷಣ ಗೊತ್ತಾಗತ್ತೆ ನಿಮಗೆ ಬೇಸಿಗೆಗಾಲ ಸ್ಟಾರ್ಟ್ ಆಗಿದೆ. ಯಾಕೆ ಕಲ್ಲಂಗಡಿ ಹಣ್ಣು ಬೇಸಿಗೆಗಾಲದಲ್ಲಿ ಶುರುವಲ್ಲಿ ಯಾಕೆ ಬರುತ್ತೆ? ನಿಮಗೆ ಬೇಸಿಗೆಗಾಲ ಬಂದ ತಕ್ಷಣ ತಾಪ ಜಾಸ್ತಿ, ಬಾಯಾರಿಕೆ ಜಾಸ್ತಿ. ಅದು ನಿಮಗೆ ಕಲ್ಲಂಗಡಿ ಒಳಗಿರೋದೇ ಬರೀ ನೀರು. ಸೊ ದೇವರು ಅಲ್ಲೇ ಕೊಟ್ಬಿಟ್ಟಿದ್ದಾರೆ. ಅದೇ ನೋಡಿ, ನಿಮಗೆ ಬೇಸಿಗೆಗಾಲದಲ್ಲಿ ನಿಮಗೆ ಯಾವುದೇ ಕಾಳುಗಳು ಸಿಗೋದಿಲ್ಲ. ಯಾವಾಗ ಸಿಗುತ್ತೆ ಕಾಳುಗಳು? ಚಳಿಗಾಲದಲ್ಲಿ ಸಿಗುತ್ತೆ. ಈ ಚಳಿಗಾಲ ಎಂಟರ್ ಆಯ್ತು, ಇನ್ನೊಂದ್ ಸ್ವಲ್ಪ ದಿನ ಅಂದ್ರೆ ಚಳಿಗಾಲ ಬರುತ್ತೆ. ಚಳಿಗಾಲ ಎಂಟರ್ ಆಯ್ತು ಅಂದ ತಕ್ಷಣ ಅವರೆಕಾಳುಗಳು ಎಲ್ಲಾ ಕಡೆ, ಬಟಾಣಿ ಕಾಳು, ಅವರೆಕಾಳು ಎಲ್ಲಾ ಕಡೆ ಹಾಕೊಳ್ಳಿಕ್ ಸ್ಟಾರ್ಟ್ ಮಾಡ್ತಾರೆ. ಯಾಕೆ? ಚಳಿಗಾಲದಲ್ಲಿ ನಮಗೆ ಎನರ್ಜಿ ಡ್ರೈನ್ ಆಗುತ್ತೆ. ಹೊರಗಡೆಯ ತಣ್ಣಗಿರುವಂತ ವಾತಾವರಣಕ್ಕೆ ನಮ್ಮ ಬಾಡಿಯನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತೀವಿ ಅಂತಂದ್ರೆ ಜಾಸ್ತಿ ಪ್ರೋಟೀನ್ಸ್ ಬೇಕಾಗುತ್ತೆ, ಅದನ್ನ ಕೋಪ್ ಅಪ್ ಮಾಡೋದಕ್ಕೋಸ್ಕರ. ಅಂದ್ರೆ ಆಯಾ ಕಾಲದಲ್ಲಿ ಆಯಾ ಪ್ರದೇಶದಲ್ಲಿ ಸಿಗುವಂತಹ ಹಣ್ಣುಗಳು ಅಥವಾ ತರಕಾರಿಗಳು ಅಥವಾ ಬೇಳೆಕಾಳುಗಳನ್ನ ಉಪಯೋಗ ಮಾಡೋದು ಯಾವಾಗ್ಲೂ ಒಳ್ಳೆಯದು. ಈ ಹಾಲು ನೆಕ್ಸ್ಟ್ ಬರೋದು ಅಂತ ಅಂದಾಗ ಅದೇ ಇವಾಗ ರೀಜನಲ್ ಅಂಡ್ ಸೀಸನಲ್ ಫ್ರೂಟ್ಸ್ ಹೆಂಗ್ ಹೇಳಿದ್ನಲ್ಲ, ರೀಜನಲ್ ತಳಿಯ ಹಸುವಿನ ಎಮ್ಮೆಯ ಹಾಲನ್ನ ಸೇವನೆ ಮಾಡೋದು ಬಹಳ ಉತ್ತಮ. ಸೊ ನಿಮಗೆ ಇಲ್ಲಿ ಏನ್ ಸಿಗುತ್ತೆ? ಈಗ ಇದು ಮಲೆನಾಡು ಪ್ರದೇಶ, ಮಲೆನಾಡು ಪ್ರದೇಶದಲ್ಲಿ ಯಾವ ಹಸುಗಳು ಯಥೇಚ್ಛವಾಗಿ ಸಿಗುತ್ತೆ? ಮಲೆನಾಡು ಗಿಡ್ಡ, ಅದ್ರ ಹೆಸರೇನೆ ಮಲೆನಾಡು ಗಿಡ್ಡ. ಸೊ ನೀವು 4 ಹಸು ಇಟ್ಕೊಂಡ್ರು ಕೂಡ ನಿಮಗೆ 4 ಜನಕ್ಕೆ ಹಾಲಾಗೋದಿಲ್ಲ, ಅಷ್ಟೇ ಹಾಲು ಕೊಡೋದು, ಕಡಿಮೆ ಹಾಲು ಕೊಡೋದು, ಅಷ್ಟು ಸಾಕು ನಮಗೆ ಅಂತ. ಅದಕ್ಕಿಂತ ಹೆಚ್ಚು ಅವಶ್ಯಕತೆ ಇಲ್ಲ. ನೀವು ಅದೇ ಗುಜರಾತಿಗೆ ಹೋಗಿ, ಅಲ್ಲಿ ಸ್ವಲ್ಪ ಡ್ರೈ ಪ್ರದೇಶ, ಅಲ್ಲಿ ಜಾಸ್ತಿ ಹಾಲು ಕೊಡುವಂತ ಗೀರ್ ದನಗಳು ಇರ್ತವೆ. ಕಿವಿ ಹೀಗಾಗಿರುವಂತ ಬ್ರೌನ್ ಕಲರ್ ಇರುವಂತ ಗೀರ್ ದನಗಳು, ಇಷ್ಟು ದೊಡ್ಡ ದನಗಳು ಇರುತ್ತೆ, ತುಂಬಾ ಹಾಲು ಕೊಡುತ್ತೆ. ಅಲ್ಲಿ ಜನಕ್ಕೆ ಅದು ಅವಶ್ಯಕ, ಅದಕ್ಕೆ ಅಲ್ಲಿ ತಳಿಗಳು ಹಾಗಿದ್ದಾವೆ. ಸೊ ಎಲ್ಲಿ ಆ ತಳಿಗಳು ಹೇಗಿರ್ತವೆ ಅಷ್ಟು ಪ್ರಮಾಣದಲ್ಲಿ ನಾವು ಪ್ರಕೃತಿಯೇ ಡಾಕ್ಟ್ರು. ಖಂಡಿತ ನಮ್ಮ ಪ್ರಕೃತಿಯಲ್ಲಿ ಏನ್ ಸಿಗತ್ತೆ ಅಂತ ನೋಡ್ಕೊಂಡು ನಾವು ಆಹಾರ ಸೇವನೆ ಮಾಡಿದ್ರೆ ನಮ್ಮ ದೇಹ ಪ್ರಕೃತಿ ಕೂಡ ಚೆನ್ನಾಗಿರುತ್ತೆ. ಮೇಡಮ್, ಈಗ ಕೊನೆಯದಾಗಿ ಈಗ ಮಾತಾಡಿದ್ರೆ ಇತ್ತೀಚೆಗೆ ತೆಳ್ಳಗಾಗಕ್ಕೆ, ದಪ್ಪಗಾಗಕ್ಕೆ ಇದು ತಿನ್ನಿ, ಆ ಪುಡಿ ತಿನ್ನಿ, ಈ ಪುಡಿ ತಿನ್ನಿ, ಇದು ವಿಟಮಿನ್ಸ್ ಇರುವಂತದ್ದು, ಇದೆಲ್ಲ ಎಷ್ಟರ ಮಟ್ಟಿಗೆ ನಿಜವಾಗಿ ವಾಸ್ತವವಾಗಿ ಈಗ ಜಾಹೀರಾತು ನೋಡಿದಾಗ ತಗೊಳ್ಳೋಣ ಹಾಕ್ಬೋದೇನೋ ಅನ್ಸ್ಬಿಡುತ್ತೆ. ವಾಸ್ತವವಾಗಿ ಅದರ ಅವಶ್ಯಕತೆ ಇದೆಯಾ ಮತ್ತು ಅದು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿ ಮೇಡಮ್? ಒಂದು, ಈಗ ನಿಮ್ಮ ತಂದೆ ತಾಯಿಯ ಜೆನೆಟಿಕ್ಸ್ ಅಲ್ಲಿ, ನಮ್ಮಲ್ಲಿ ಜೆನೆಟಿಕ್ಸ್ ಇಲ್ಲ ಅಂತಿಲ್ಲ, ಆಯುರ್ವೇದದಲ್ಲಿ ಹೇಳಿದೆ ಜನ್ಮಜ, ಜಾತಜ, ಈ ತರದೆಲ್ಲ ಇದೆ, ಕುಲಜ, ಆತರ. ಅಂದ್ರೆ ನಿಮ್ಮ ಕುಲದಿಂದ ಏನ್ ಬಂದಿದೆ, ಹೆರಿಡಿಟರಿ, ದಟ್ ಇಸ್ ಹೆರಿಡಿಟರಿ.
ಆ ತರದಲ್ಲಿ ನಿಮ್ಮ ಒಬೆಸಿಟಿ ಬಂದಿದೆ ಅಂತಂದ್ರೆ ಅದು ನಿಮ್ಮ ಕಾಯಿಲೆ ಅಲ್ಲ. ಅದನ್ನ ಬಿಟ್ಟು ಬಿಡ್ಬೇಕು. 5 ಬೆರಳು ಒಂದೇ ಸಮ ಇರ್ಬೇಕು ಅಂತಂದ್ರೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಮಧ್ಯದ ಬೆರಳು ಉದ್ದನೇ ಇರೋದು, ಈ ಬೆರಳು ದಪ್ಪನೇ ಇರೋದು. ಸೊ ಹಾಗೆ ಎಲ್ಲರದು ಕೂಡ ಪ್ರಕೃತಿ ಹಾಗೆ ಇರುತ್ತೆ. ಈಗ ನಿಮ್ಮನ್ನ ನೋಡಿದ್ರೆ ನಿಮ್ ಮಕ್ಳು ಹೇಗಿರ್ಬಹುದು ಅಂದ್ರೆ ತೆಳ್ಳಗೆ ಪುಟ್ಟ ಪುಟ್ಟಕ್ಕೆ ಇರ್ತಾರೆ, ಹಾಗೆ ಇರ್ತಾರೆ ಅವರು. ಅವ್ರನ್ನ ಈಗ ಉದ್ದುದ್ದಕ್ಕೆ ದಪ್ಪ ದಪ್ಪ ಮಾಡಕ್ ಹೋಗ್ರಿ ಅಂತ ನಾವು ಪೌಡರ್ ಆಗ್ಲಿ ಏನ್ ತಗೊಂಡ್ರು ಅದು ಉಪಯೋಗ ಬರಲ್ಲ, ಅವಶ್ಯಕತೆ ಇಲ್ಲ. ಹೊರಗಡೆ ಕಾಣೋದು ನಮ್ಗೆ ಅವಶ್ಯಕತೆ ಇಲ್ಲ, ಒಳಗಡೆ ಹೇಗಿದ್ದಾರೆ. ಆದ್ರೆ ತುಂಬಾ ಜನ ಹೇಳ್ತಾರೆ, ಮೇಡಮ್ ನನ್ ಮಗ ದಪ್ಪನೇ ಆಗಲ್ಲ, ಎಷ್ಟು ತಿಂದು ದಪ್ಪ. ಅಷ್ಟು ಚುರುಕಿರ್ತಾವೆ ಮಕ್ಕಳು. ತಿಂದಿದ್ದಷ್ಟು ಅಲ್ಲಿ ಇಲ್ಲಿ ಚೇಷ್ಟೆ ಮಾಡೋದು, ತೆಗೆಯೋದು, ಇಲ್ಲಿ ಹಾರೋದು, ಇದ್ ಮಾಡೋದು, ಓಡಾಡೋದು, ಇದ್ರೊಳಗೆ ಆ ಎನರ್ಜಿನ ಕಳೆದಾಗ ಅವ್ರು ಹೇಗೆ ದಪ್ಪ ಆಗಕ್ ಸಾಧ್ಯ? ಆದ್ರೆ ಆರೋಗ್ಯವಂತವಾಗಿದ್ದಾರಲ್ಲ, ನಾವು ನೋಡ್ಬೇಕಾಗತ್ತೆ. ಸೈಜ್ ಯಾವಾಗ್ಲೂ ಮ್ಯಾಟರ್ ಆಗಲ್ಲ. ಅವಾಗ್ಲಿಂದನೂ ಕೂಡ ದಪ್ಪಗಾಗಿದ್ದವ್ರು ಇರ್ತಾ ಇದ್ರು, ತೆಳ್ಳಗಾಗಿದ್ದವರು ಇರ್ತಾ ಇದ್ರು. ಬಟ್ ಇವಾಗ ನಾರ್ಮ್ಸ್ ಬರ್ತಾ ಇರೋದೇನು ಅಂತಂದ್ರೆ ಎಲ್ಲರೂ ಕೂಡ ತೆಳ್ಳಗಿದ್ದವ್ರು ಮಾತ್ರ ಆರೋಗ್ಯವಂತರು ಅಂತ. ಖಂಡಿತ ಅದು ಸುಳ್ಳು. ಸೊ ನೀವ್ ಹೇಗಿದ್ದೀರೋ ಹಾಗಿರೋದು ಒಳ್ಳೇದು. ಆದ್ರೆ ಇನ್ನೊಂದಿದೆ ಅದ್ರೊಳಗೆ, ನೀವು ಮುಂಚೆ ತೆಳ್ಳಗಿದ್ದು ಇವಾಗ ನೀವು ದಪ್ಪಗ ಆಗ್ತಾ ಇದ್ದೀರಾ ಅಂತಂದ್ರೆ ಅವಾಗ ನಾವು ನಮ್ಮನ್ನು ಪ್ರಶ್ನೆ ಮಾಡ್ಕೊಳ್ಬೇಕು. ದಪ್ಪಗಾಗೋದು ತೆಳ್ಳಗಾಗೋದು ಇಟ್ ಇಸ್ ಅ ಪ್ಯೂರ್ ಮ್ಯಾಥಮೆಟಿಕ್ಸ್. ನೀವ್ ಎಷ್ಟು ತಿಂತೀರಾ, ಅಷ್ಟು ವ್ಯಯ ಮಾಡ್ತಿದ್ದೀರಾ, ಅದನ್ನ ಖರ್ಚು ಮಾಡ್ತಿದ್ದೀರಾ. ಇಲ್ಲ ನಾನು ದುಡ್ದಷ್ಟುನು ತಗೊಂಡು ಹೋಗಿ ಫಿಕ್ಸ್ಡ್ ಅಲ್ಲಿ ಹಾಕ್ತಾ ಇದೀನಿ ಅಂತಂದ್ರೆ ನಾನು ತಿಂದಷ್ಟನ್ನು ನಾನು ಶೇಖರಣೆ ಮಾಡಿ ಇಟ್ಕೊಳ್ತಿದೀನಿ ಅಂತ ಅಂದವಾಗ ಆಬ್ವಿಯಸ್ಲಿ ನಾವು ಒಬೆಸಿಟಿಗೆ ಗುರಿ ಆಗ್ತೀವಿ. ಒಬೆಸಿಟಿ ಅಂತಂದ ತಕ್ಷಣ ನಮ್ಗೆ ಮೆಟಬಾಲಿಕ್ ಡಿಸಾರ್ಡರ್ಸ್ ಗಳು ಬರುತ್ತೆ. ಅಂತಂದ್ರೆ ಅಗ್ನಿಮಾಂದ್ಯಜ ರೋಗಗಳು ಆಯುರ್ವೇದದಲ್ಲೂ ಹೇಳಿದ್ದಾರೆ. ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಿರುವಂತಹ ಎಲ್ಲಾ ಕಾಯಿಲೆಗಳು ಬರುತ್ತೆ. ಅದ್ರೊಳಗೆ PCOD ಇರಬಹುದು, ಥೈರಾಯ್ಡ್ ಇರಬಹುದು, ಇಲ್ಲ ಅಂದ್ರೆ ಡಯಾಬಿಟಿಸ್ ಇರಬಹುದು. ಎಲ್ಲದೂ ಕೂಡ ಮೆಟಬಾಲಿಕ್ ಡಿಸಾರ್ಡರ್ಸ್ ಗಳೇ ಆಗಿರುವಂತದ್ದು. ಈವನ್ ಕೊಲೆಸ್ಟ್ರಾಲ್ ಇರಬಹುದು, ಹಾರ್ಟ್ ಪ್ರಾಬ್ಲಮ್ ಇರಬಹುದು, ವೆರಿಕೋಸ್ ವೇನ್ ಇರಬಹುದು, ಇಲ್ಲ ಅಂತಂದ್ರೆ ಪ್ಯಾರಲಿಸಿಸ್ ಇರ್ಬೋದು. ಎಲ್ಲಾ ಕೂಡ ಆಗುವಂತದ್ದು ಇದರಿಂದಾನೆ. ನಾವು ಅವಾಗ ಏನ್ ಮಾಡ್ಬೇಕು ಅಂದ್ರೆ, ನಮ್ಗೆ ಈ ಪ್ರಾಬ್ಲಮ್ ಯಾಕೆ ಆಗ್ತಿದೆ ಅಂತಂದ್ರೆ, ನೀವೊಂದು 30-40 ವರ್ಷದ ಹಿಂದೆ ಹೋದವಾಗ ಅಲ್ಲಿ ಆಹಾರದ ಕೊರತೆ ಇತ್ತು, ಅದ್ರ ಜೊತೆಗೆ ನಮ್ಮ ಫಿಸಿಕಲ್ ಆಕ್ಟಿವಿಟೀಸ್ ಜಾಸ್ತಿ ಇತ್ತು. ಅದಕ್ಕೆ ನಮ್ಮ ಒಂದು ಇದು ಮೇಂಟೈನ್ ಆಗ್ತಾ ಇತ್ತು, ತೂಕ ಮೇಂಟೈನ್ ಆಗ್ತಾ ಇತ್ತು ವಿತೌಟ್ ಎಫರ್ಟ್ಸ್. ನೀವೇ ನೋಡಿರ್ಬೋದು, ನೀವು ಓದ್ಬೇಕಾದ್ರೆ ಬೆಳಗ್ಗೆ ಗಂಜಿ ತಿನ್ಕೊಂಡು ಶಾಲೆಗೆ ಹೋಗ್ತಾ ಇದ್ರಿ, ರಾತ್ರಿ ಬಂದು ಊಟ ಮಾಡ್ಕೊಂಡು ಮಲ್ಕೊಳ್ತಾ ಇದ್ರಿ. ದಿನಕ್ಕೆ 2 ಆಹಾರ ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ತೀವಿ. ನಮ್ಮ ಮಕ್ಳಿಗೆ ನಾವ್ ಅದನ್ನ ಮಾಡ್ತೀವಾ? ಇಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಅಯ್ಯೋ ಹಸುವಾಗುತ್ತೆ ಅಂದ್ರೆ ಒಂದ್ ದೊಡ್ಡ ಲೋಟದಲ್ಲಿ ಹಾಲು, ಆಮೇಲೆ ಪೂರಿನೋ ಏನೋ ರಿಚ್ ಆಗಿರುವಂತ ತಿಂಡಿನೇ ಕೊಡ್ಬೇಕು ನಾವು. ಮಧ್ಯಾಹ್ನ ಊಟ ಆಗ್ಬೇಕು. ಇಲ್ಲದೆ ಇದ್ರೆ ಸ್ಕೂಲಲ್ಲೇ ಕೊಡ್ತಾರೆ. ಸ್ಕೂಲಲ್ಲಿ ಬಗೆ ಬಗೆ ಅದು ಸ್ವೀಟ್ಸ್ ಇಟ್ಟು ಆಹಾರ ಕೊಡ್ತಾರೆ. ಮತ್ತೆ ಸಂಜೆ ಬಂದ ತಕ್ಷಣ ನಮ್ದೊಂದು ಸ್ನಾಕ್ಸ್ ಇದ್ದೇ ಇರ್ಬೇಕು. ರಾತ್ರಿ ಮತ್ತೆ ಊಟ ಮಾಡ್ಲೇಬೇಕು. ಇಲ್ಲದೆ ಮಕ್ಕಳು ಮಾಡಲ್ಲ ಅಂದ್ರೆ ತಾಯಂದ್ರು ಬಿಡುದೇ ಇಲ್ಲ. ಸೊ ಸಣ್ಣ ವಯಸ್ಸಿನಲ್ಲೇ ಈ ಒಬೆಸಿಟಿ ರಿಲೇಟೆಡ್ ಪ್ರಾಬ್ಲಮ್ಸ್ ಇವತ್ತು ತುಂಬಾ ಜಾಸ್ತಿ ಆಗ್ತಿದೆ. ಈಗ ನಿಮಗೆ ಅಂಡರ್ ನ್ಯೂಟ್ರಿಷನ್, ಮಾಲ್ ನ್ಯೂಟ್ರಿಷನ್ ಅಂತ ಹೇಳೋಂತ ಪ್ರಾಬ್ಲಮ್ ತುಂಬಾ ಕಡಿಮೆ ಆಗಿದ್ದು ಓವರ್ ನ್ಯೂಟ್ರಿಷನ್ ಇಂದ ಆಗ್ತಾ ಇರುವಂತ ತೊಂದರೆಗಳೇ ಬಹಳ ಹೆಚ್ಚಾಗಿರುವ ಮಕ್ಕಳಲ್ಲಿ. ಟೈಪ್ 1 ಡಯಾಬಿಟಿಸ್, ಥೈರಾಯ್ಡ್ ಎಲ್ಲ ಸಣ್ಣ ಸಣ್ಣ ಮಕ್ಕಳಲ್ಲಿ 8 ವರ್ಷ 10 ವರ್ಷ ಮಕ್ಕಳಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಮೇಡಮ್, ಇವತ್ತು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಹಲವಾರು ಮಾಹಿತಿಗಳನ್ನ ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದೀನಿ. ಇನ್ನು ಮುಂದೆ ಆಗಾಗ ಅವಶ್ಯಕತೆ ಇದ್ದಾಗ ನಿಮ್ಮ ಹತ್ರ ಬಂದು ಸಂದರ್ಶನವನ್ನು ಮಾಡ್ತೀನಿ. ತುಂಬಾ ಮಾಹಿತಿಯನ್ನ ವೀಕ್ಷಕರಿಗೆ ಕೊಟ್ಟಿದ್ದೀರಿ. ಒಳ್ಳೆಯ ಒಂದು ಮಾಹಿತಿ. ವಿಶೇಷವಾಗಿ ಆರೋಗ್ಯ ಇದ್ರೆ ಎಲ್ಲವೂ ಕೂಡ. ಅದು ನೀವೇ ಹೇಳಿದಂಗೆ ಧರ್ಮಾರ್ಥ ಕಾಮ ಮೋಕ್ಷಗಳು ಆರೋಗ್ಯವನ್ನೇ ಅವಲಂಬಿಸಿವೆ. ಅಂತಹ ಆರೋಗ್ಯಕ್ಕೆ ಹೇಗೆ ಕಾಪಾಡಿಕೊಳ್ಳೋದು ಮತ್ತು ಅದಕ್ಕೆ ಪೂರಕವಾದ ವ್ಯವಸ್ಥೆಗಳು ಏನು ಅನ್ನೋದ್ರ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರು ಕೊಟ್ಟಿದ್ದೀರಿ. ಆಗಾಗ ನಾವು ಬರ್ತಾ ಇರ್ತೀವಿ. ನಮ್ಮ ಮಾಹಿತಿಯನ್ನು ಕೊಡಿ ಮೇಡಮ್. ನಮಸ್ತೆ. ಒಳ್ಳೆಯದು. ಸಹಜ ಸಂದರ್ಶನಗಳಿಗಾಗಿ ಇರುವಂತಹ ವಿಶೇಷ ವಾಹಿನಿ